ಸುಲಭವಾಗಿ ಕೆಲಸ ಸಿಗೋದಿಲ್ಲ. ಕೆಲಸ ಕೊಟ್ಟವ್ರು ಯಾರು ಸಂಬಳ ಕೊಡೋದಿಲ್ಲ. ಸುಮಾರು 6 ತಿಂಗಳು ನಾನು ಶಬ್ದ ನ್ಯೂಸ್ ಚಾನಲ್, ಚಿಲಕೋ ಮೋಟರ್ಸ್, ಶ್ರೀ ವಿಜಯ, ಬೆಂಗಳೂರು ಪವರ್ ಟಿವಿ, ಇನ್ನೂ ಸುಮಾರು ಕಡೆ ಕೆಲಸ ಮಾಡ್ತೀನಿ. ಯಾರೂ ಕೂಡ ಸಂಬಳ ಕೊಡೋದಿಲ್ಲ. ಎಲ್ಲ ಕಡೆ ಒಂದಲ್ಲ ಒಂದು ಸಮಸ್ಯೆಗಳನ್ನ ಹುಟ್ಟಾಕಿ ನಾನೇ ಕೆಲಸ ಬಿಟ್ಟು ಹೋಗ್ಬೇಕು ಆ ಥರ ಮಾಡ್ತಾರೆ. ಫೆಬ್ರವರಿ 2022ರಲ್ಲಿ ದೂರಿನ ಪತ್ರ ಹಿಡ್ಕೊಂಡು ಕಮಿಷನರ್ ಆಫೀಸಿಂದ ಹಿಡಿದು SP ಆಫೀಸ್ವರೆಗೆ, DGIG ಆಫೀಸ್ವರೆಗೆ ಹೋಗಿ ದೂರು ದಾಖಲಿಸುವ ಪ್ರಯತ್ನ ಮಾಡ್ತೀನಿ. ಯಾರು ಕೂಡ ಯಾವ ರೀತಿಯ ಕ್ರಮವನ್ನು ಜರುಗಿಸೋದಿಲ್ಲ. ಆಗ ಮತ್ತೆ ಬ್ಯಾಕ್ ಟು ಬನ್ನೂರು ಹೋಗ್ತೀನಿ. ನನ್ನ ತಂದೆ ತಾಯಿ ಮನೆಯಲ್ಲಿ ಸುಮಾರು ಒಂದು 6 ತಿಂಗಳು ಉಳ್ಕೊಳ್ತೀನಿ. ಅಗೇನ್ ನಮ್ಮ ತಂದೆದು ನಾಟಕಗಳು ಸ್ಟಾರ್ಟ್ ಆಗುತ್ತೆ. ತಮ್ಮ ಹಳೆ ಚಾಲಿಗಳನ್ನು ಮುಂದುವರಿಸ್ತಾರೆ, ಜೊತೆಗೆ ಮನೆ ಬಿಟ್ಟೆ ಹೊರಡ್ತಾರೆ. ಒಂದು ಸ್ವಲ್ಪ ದಿನ ಆದ್ಮೇಲೆ ನಮ್ಮ ತಾಯಿ ಕೂಡ ಅಜ್ಜಿಗೆ ಹುಷಾರಿಲ್ಲ ಅಂತ ಹೇಳ್ಕೊಂಡು ಅಜ್ಜಿ ಮನೆ ಸೇರ್ಕೊಳ್ತಾರೆ. ಮನೆಯಲ್ಲಿ ಒಬ್ಬನೇ ಆಗ್ತೀನಿ. ನನ್ನ ಎದುರಾಳಿ ತಂಡ ಲಾಸ್ ಏಂಜಲ್ಸ್ ಲೇಕರ್ಸ್ ಇಮೇಜ್ ಫಾರ್ಮುಲಾದಲ್ಲಿ ನನ್ನನ್ನು ಲಾಕ್ ಮಾಡ್ಕೊಳ್ತಾರೆ. ತಂದೆ ತಾಯಿಗಳೇ ಮನೆ ಬಿಟ್ಟು ಹೋದ್ಮೇಲೆ ಸೊ ಆ ಮನೇಲಿ ಇಟ್ಕೊಳ್ಳೋದ್ರಲ್ಲಿ ಪ್ರಯೋಜನ ಇಲ್ಲ ಅಂತ ಅನ್ಕೊಂಡು ನಾನು ಅಗೇನ್ ಬನ್ನೂರನ್ನ ಬಿಟ್ಟು ಮೈಸೂರು ಬರ್ತೀನಿ. ಇಲ್ಲಿಗೆ ಬಂದು ಮೈಸೂರು, ನಂಜನಗೂಡು ಇಂಡಸ್ಟ್ರಿಯಲ್ ಏರಿಯಾಗಳಲ್ಲಿ ಕೆಲಸ ಹುಡ್ಕೋದು ಪ್ರಯತ್ನ ಮಾಡ್ತೀನಿ. ಹೇಳ್ಬೇಕಂದ್ರೆ ಲುಕಿಂಗ್ ಫಾರ್ ಎ ಜಾಬ್ ಅಂತ ಬೋರ್ಡ್ ಹಾಕೊಂಡು ಮೈಸೂರು ಬೀದಿಯಲ್ಲಿ ಓಡಾಡಿದ್ದೀನಿ. ಪಾಪ್ಲೆಂಟ್ ಹಂಚ್ತಾರಲ್ಲ ಹಾಗೆ ರೆಸ್ಯೂಮ್ಗಳನ್ನು ಶೋರೂಮ್ಗಳಿಗೆ, ಕಚೇರಿಗಳಿಗೆ ಹಂಚಿಬಿಟ್ಟಿದ್ದೀನಿ. ಆದರೆ ಯಾರೂ ಕೆಲಸ ಕೊಟ್ಟಿಲ್ಲ.